ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಸೆಕೆಂಡ್ PUC ಗಿರುವ ರಿಪೋರ್ಟೆಡ್ ಸ್ಪೀಚ್ ಡಿಸ್ಕಷನ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಈ ಎಲ್ಲ ಕ್ವೆಶ್ಚನ್ಸ್ಗಳನ್ನು ಏಪ್ರಿಲ್ 2015, ಸಪ್ಲಿಮೆಂಟರಿ 2015, ಏಪ್ರಿಲ್ 2016 ಈ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಷನ್ ಮಾಡೇನೆ. ಇವಾಗ ಇದರ ಕ್ವೆಶ್ಚನ್ ನಂಬರ್ 34 ಅದರಿ 2025 ದಲ್ಲಿ ಕ್ವೆಶ್ಚನ್ ಈ ರೀತಿ ಇರ್ತೈತಿ. ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತ ಹೇಳಿ. ಹಿಂದಿನ ವಿಡಿಯೋದಲ್ಲಿ ಇವನ್ನೆಲ್ಲ ಮಾಡಿರೋದ್ರಿಂದ ಇವಾಗ ನೇರವಾಗಿ ಮಾಡಬೇಕಾದಂತ ಕ್ವೆಶ್ಚನ್ ಬರ್ತೇನೆ. 2017 ದಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ ಇದು. ಮಾರ್ಚ್ ಬಂದ್ಬಿಡೋಣ, ನೇರವಾಗಿ ವಿಷಯಕ್ಕೆ ಬರೋಣ. ಲಾರಾ ಸೆಡ್, ವಿಲ್ ಯು ಗೋ ಟು ಯುವರ್ ಬೆಂಚ್ ಟುಮಾರೋ? ಗೊಂಜಾಲೋ, ನೋ, ಐ ವಿಲ್ ಕಮ್ ಹಿಯರ್. Lara, what will you bring for the birds? Gonzalo, I will bring some crumbs for the birds. Okay. ಈ ಸ್ಟೇಟ್ಮೆಂಟ್ ಗೆ ಬರ್ರಿ ನೋಡೋಣ. ಇದು ಏನದು? ಲಾರಾ ವಾಟರ್, ಲಾರಾ ಸೆಡ್. ಲಾರಾ ಹೇಳಿದಂತ ಸೆಂಟೆನ್ಸ್ ಇಂಟ್ರಾಗೇಟಿವ್ ಐತಿ. ಅದು ಎಸ್ ನೋ ಇಂಟ್ರಾಗೇಟಿವ್ ಐತಿ. ಆದ್ದರಿಂದ ಆಸ್ಕ್ಡ್ ಇಫ್ ಅಂತ ವರ್ಬ್ ಕಂಜಂಕ್ಷನ್ ಬರಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮೊದಲು ಅಸರ್ಟಿವ್ ಮಾಡ್ಕೋಬೇಕು, ಆಮೇಲೆ ಪ್ರನೌನ್ ಚೇಂಜ್ ಮಾಡ್ಕೋಬೇಕು, ಆಮೇಲೆ ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಮೊದಲು ಬರ್ರಿ ನೋಡೋಣ. ಲಾರಾ ಆಸ್ಕ್ಡ್ ಅನ್ಬೇಕು, ಕೆಳಗದಾರಲ್ಲ ಗೊಂಜಾಲೋ. ಲಾರಾ ಆಸ್ಕ್ಡ್ ಗೊಂಜಾಲೋ, ಲಾರಾ ಆಸ್ಕ್ಡ್ ಟು ಗೊಂಜಾಲೋ ಅನ್ಬೇಡ್ರಿ. ಲಾರಾ ಆಸ್ಕ್ಡ್ ಗೊಂಜಾಲೋ ಆಯ್ತು. ಇಫ್ ಅಂತನ್ರಿ ಕಂಜಂಕ್ಷನ್. ಇಫ್ ಹಾಕಿದ್ರೆ ವಿಲ್ ಯು ಗೋ ಇಂಟ್ರಾಗೇಟಿವ್ ಹೋಗಿ ಅಸರ್ಟಿವ್ ಮಾಡ್ಕೊಂಡ್ರೆ ಯು ವಿಲ್ ಗೋ ಆಗ್ತೈತಿ. ಯು ಅಂದ್ರೆ ಯಾರಿಲ್ಲೇ ಗೊಂಜಾಲೋ ಆಗ್ತದ. ನಾವು ಹಿ ಮಾಡ್ಕೋಬೇಕಲ್ಲ, ಹಿ ವಿಲ್ ಗೋ ಮಾಡ್ತೀವ್ರಿ. ಹಿ ವಿಲ್ ಗೋ ಪ್ರನೌನ್ ಚೇಂಜ್ ಆಯ್ತು. ವಿಲ್ ಯು ಗೋ ಇಂಟ್ರಾಗೇಟಿವ್ ಇಂದ ಅಸರ್ಟಿವ್ ಮಾಡ್ಕೊಂಡ್ರೆ ಯು ವಿಲ್ ಗೋ ಆಗ್ತೈತಿ. ಪ್ರನೌನ್ ಚೇಂಜ್ ಮಾಡ್ಕೊಂಡ್ರೆ ಹಿ ವಿಲ್ ಗೋ ಆಗ್ತೈತಿ. ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ he would go ಆಗ್ತೈತಿ. ಲಾರಾ ಆಸ್ಕ್ಡ್ ಇಫ್ he would go to your bench ಅಂತಾರ. ಯುವರ್ ಬೆಂಚ್ ಅಂದ್ರೆ ಗೊಂಜಾಲೋಸ್ ಬೆಂಚ್, his bench. ಲಾರಾ ಆಸ್ಕ್ಡ್ ಗೊಂಜಾಲೋ ಇಫ್ he will you go, you will go, you will go, he will go, he will go, he would go. If he would go to his bench tomorrow hogi, the next day, the following day. Lara asked Gonzalo if he would go to his bench the next day. Gonzalo, no, I will come here. Gonzalo denied it. Gonzalo denied it. It andre what Lara asked. Gonzalo denied it and I will come here antaytilla, and he told her that I will come, he will come. I andre Gonzalo, he will come. Tense change ಮಾಡಿದ್ರೆ he would come. ಕಮ್ ವರ್ಬ್ ಹೋಗಿ ಗೋ ಆಗ್ಬೇಕಲ್ಲ, he would go. ಹಿಯರ್ ಹೋಗಿ ದೇರ್ ಆಗ್ಬೇಕಲ್ಲ. ಓಕೆ. ಗೊಂಜಾಲೋ ಡಿನೈಡ್ ಇಟ್. ನೋ ಅಂದ್ರೆ ಡಿನೈಡ್ ಇಟ್. ಗೊಂಜಾಲೋ ಡಿನೈಡ್ ಇಟ್ ಅಂಡ್ ಹಿ ಅನ್ಬಹುದು, ಬಿಡ್ಬಹುದು. ಅಂಡ್ ಹಿ ಟೋಲ್ಡ್ ಹರ್. ನಾ ಹಿ ಟೋಲ್ಡ್ ಅಂತ ಅಂಡ್ ಟೋಲ್ಡ್ ಅಷ್ಟ ಮಾಡಿದ್ನಿ. ಅಂಡ್ ಹಿ ಟೋಲ್ಡ್ ಹರ್ ಮಾಡ್ಬೋದು. ಅಂಡ್ ಹಿ ಹಾಕ್ರೆ ಬಿಟ್ರೆ ಬಿಡ್ರಿ. ಅಂಡ್ ಹಿ ಟೋಲ್ಡ್ ಹರ್ ಹಾಕ್ರೆ ಬಿಟ್ರೆ ಬಿಡ್ರಿ.
and he told her that he would go. He would go. ಏನಂತ I will come, he will come, he would come ಹೋಗಿ he would go. Here ಹೋಗಿ there. Next, Lara said, what will you bring for the birds? Lara asked Gonzalo, what verb ಏನು ಬರಬೇಕು, asked ಬರಬೇಕು. ಕಂಜಂಕ್ಷನ್ WH ಹೊಡೆದ್ರೆ WH ಬರ್ತದ. yes no ಕ್ವಶನ್ ಅಂದ್ರೆ if ಬರ್ತದ. ಇದು WH ಕ್ವಶನ್ ಐತಿ. ಲಾರಾ ಆಸ್ಕ್ಡ್ ಗೊಂಜಾಲೋ ವಾಟ್, ಇದ್ರ ಕಂಜಂಕ್ಷನ್ ಮಾಡ್ಕೋಬೇಕು. ವಿಲ್ ಯು ಬ್ರಿಂಗ್, ಯು ವಿಲ್ ಬ್ರಿಂಗ್. ಯು ಅಂದ್ರೆ ಲಾರಾ ಯಾರು ಹೇಳ್ತಾರ, ಯು ಅಂದ್ರೆ ಗೊಂಜಾಲೋ, ಹಿ ವಿಲ್ ಬ್ರಿಂಗ್ ಅಂತ ಮಾಡ್ಕೋಬೇಕ್ರಿ. ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಹಿ ವಿಲ್ ಬ್ರಿಂಗ್ ಹೋಗಿ ಹಿ ವುಡ್ ಬ್ರಿಂಗ್ ಫಾರ್ ದ ಬ್ರೆಡ್ ಕ್ರಮ್ಸ್. ಲಾರಾ ಆಸ್ಕ್ಡ್ ಗೊಂಜಾಲೋ ವಾಟ್ ಹಿ ವುಡ್ ಬ್ರಿಂಗ್ ಫಾರ್ ದ ಬರ್ಡ್ಸ್. ಲಾರಾ ಆಸ್ಕ್ಡ್ ಹಿಮ್ ಅಂದೇನೆ, ಗೊಂಜಾಲೋ ಅಂದ್ರೆ ಹಿಮ್ ಅನ್ರಿ. ಲಾರಾ ಆಸ್ಕ್ಡ್ ಹಿಮ್ ವಾಟ್ ಹಿ ವುಡ್ ಬ್ರಿಂಗ್ ಫಾರ್ ದ ಬರ್ಡ್ಸ್. ಇವ್ರೇನ್ ಹೇಳ್ತಾರ, ಗೊಂಜಾಲೋ ಐ ವಿಲ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್. ಸ್ಟೇಟ್ಮೆಂಟ್ ಐತಿ, ಅಸರ್ಟಿವ್ ಸೆಂಟೆನ್ಸ್ ಅದ. ಗೊಂಜಾಲೋ ಟೋಲ್ಡ್ ಲಾರಾ ದಟ್ ಐ ವಿಲ್ ಬ್ರಿಂಗ್, ಹಿ ವಿಲ್ ಬ್ರಿಂಗ್. ಹಿ ವಿಲ್ ಬ್ರಿಂಗ್ ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಹಿ ವುಡ್ ಬ್ರಿಂಗ್ ಸಮ್ ಬ್ರೆಡ್ ಕ್ರಮ್ಸ್ ಫಾರ್ ದ ಬರ್ಡ್ಸ್. ಗೊಂಜಾಲೋ ಆಕ್ಚುಲಿ ಇದೊಂದು ಕ್ವಶನ್ ಐತಲ್ರಿ, ಲಾರಾ ಕೇಳಿದ್ದು ವಾಟ್ ವಿಲ್ ಯು ಬ್ರಿಂಗ್ ಫಾರ್ ದ ಬರ್ಡ್ಸ್. ಈ ಕ್ವಶನ್ಗೆ ಇವ್ರು ಆನ್ಸರ್ ಮಾಡ್ತಾರಲ್ಲ, ಅದಕ್ಕೆ ಟೋಲ್ಡ್ ಅನ್ನೋದಕ್ಕಿಂತ ಬೆಟರ್ ಅಂದ್ರೆ ರಿಪ್ಲೈಡ್ ಅನ್ಬೇಕು. ಯಾಕಂದ್ರೆ ಇವ್ರ ಕ್ವಶನ್ಗೆ ಇವ್ರು ನಾಳೆ ಏನ್ ತರ್ತೀರಿ ನೀವು, ನಾಳೆ ಬ್ರೆಡ್ ಕ್ರಮ್ಸ್ ತರ್ತೇನೆ ಬಾಡಿಗಾಗಿ ಅಂತ ಉತ್ತರ ಕೊಡ್ತಾರಲ್ಲ. ಅದಕ್ಕೆ ಗೊಂಜಾಲೋ ರಿಪ್ಲೈಡ್ ಹರ್. ಹರ್ ಅಂದ್ರೆ ಇಲ್ಲಿ ಲಾರಾ. ಗೊಂಜಾಲೋ ರಿಪ್ಲೈಡ್ ಹರ್. ರಿಪ್ಲೈ ಮಾಡ್ತಕ್ಕಂಥದ್ದು ಸೆಂಟೆನ್ಸ್ ಅಸರ್ಟಿವ್ ಇರ್ತೈತಲ್ಲ, ಅದಕ್ಕೆ ದಟ್. ಗೊಂಜಾಲೋ ರಿಪ್ಲೈಡ್ ಹರ್ ದಟ್ ಐ ವಿಲ್ ಬ್ರಿಂಗ್, ಹಿ ವಿಲ್ ಬ್ರಿಂಗ್. ಹಿ ವಿಲ್ ಬ್ರಿಂಗ್, ಹಿ ವುಡ್ ಬ್ರಿಂಗ್. ಗೊಂಜಾಲೋ ರಿಪ್ಲೈಡ್ ಹರ್ ದಟ್ ಹಿ ವುಡ್ ಬ್ರಿಂಗ್ ಸಮ್ ಕ್ರಮ್ಸ್ ಫಾರ್ ದ ಬರ್ಡ್ಸ್. ಎಸ್, ಈ ರೀತಿ ಚೇಂಜ್ ಆಗ್ತದೆ ನೋಡ್ರಿ. ಓಕೆ ಫ್ರೆಂಡ್ಸ್, ರೆಗ್ಯುಲರ್ ಆಗಿ ಎಲ್ಲಾ ವಿಡಿಯೋಗಳನ್ನು ಬಿಡ್ತೇನೆ. ಇದನ್ನ ಡೈರೆಕ್ಟ್ ಇಂಡೈರೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದಲ್ಲಂತ ಎಲ್ಲಾ ವಿಡಿಯೋಗಳನ್ನು ನೋಡ್ರಿ. ಇದಕ್ಕೆ ಆಕ್ಚುಲಿ ಥಿಯರಿ ಭಾಳ ಐತಿ. ಇದೆಲ್ಲ ಗೊತ್ತಿದ್ರೆ ತಿಳಿತೈತ್ರಿ. ಡೈರೆಕ್ಟ್ ಇಂಡೈರೆಕ್ಟ್ ಭಾಳ ಥಿಯರಿ ಐತಿ. ಏನೇನು ಇಲ್ಲಿ ವರ್ಬ್ ಚೇಂಜ್ ಆಗ್ತೈತಿ, ಒಂದು ಕಂಜಂಕ್ಷನ್ ಹಾಕಬೇಕು, ಸೆಂಟೆನ್ಸ್ ಚೇಂಜ್ ಮಾಡ್ಕೋಬೇಕು, ಅಸರ್ಟಿವ್ ಮಾಡ್ಕೋಬೇಕು, ಇಲ್ಲಿರೋ ಪ್ರೊನೌನ್ ಚೇಂಜ್ ಮಾಡ್ಕೋಬೇಕು, ಇಲ್ಲಿ ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಸಮ್ಟೈಮ್ಸ್ ಇದು ಗೋ ಕಮ್ ಇತ್ತಪ್ಪ ಅಂದ್ರೆ ಅದನ್ನ ಗೋ ವರ್ಬ್ ಚೇಂಜ್ ಮಾಡ್ಕೋಬೇಕು. ಇಲ್ಲ ಟುಮಾರೋ ಟೈಮ್ ಪ್ಲೇಸ್ ತೋರ್ಸಕ್ಕಂಥ ವರ್ಡ್ಸ್ ಇರ್ತವೆ ಕೆಲವೊಂದು. ಹಿಯರ್ ಅಂತ ಐತೆ ನೋಡ್ರಿ, ಪ್ಲೇಸ್ ತೋರ್ಸಕ್ಕಂಥದ್ದು, ಟುಮಾರೋ ಟೈಮ್ ತೋರ್ಸಕ್ಕಂಥದ್ದು. ಈ ಎಲ್ಲ ವರ್ಡ್ಸ್ಗಳು ಚೇಂಜ್ ಆಗ್ಬೇಕು. ಇದು ಯಾವ ರೀತಿ ಚೇಂಜ್ ಆಗ್ತವೆ ಎಲ್ಲದೂ ಗೊತ್ತಿರ್ಬೇಕ್ರಿ. ಎಲ್ಲದು ಗೊತ್ತಿದ್ರೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಬರ್ತೈತಿ. ಇದ್ರ ಬಗ್ಗೆ ನಾವೊಂದು ಲೈವ್ ಕೊಡ್ಬೇಕಂತ ತಿಳ್ಕೊಂಡಿದ್ದು ಮಾಡ್ಲಿಕ್ಕೆ ಹೋದೆ, ಅದು ಸ್ವಲ್ಪ ಕೊಡಕ್ಕಾಗ್ಲಿಲ್ಲ. ಸ್ವಲ್ಪ ವೇಟ್ ಮಾಡ್ಲಿಕ್ಕೆ ಹತ್ತೀನಿ. ಅದು ನಾನು ಬಿಗಿನರ್ ಇರೋದ್ರಿಂದ ಸ್ವಲ್ಪ ಲೈವ್ ಹೇಳ್ಬೇಕಾದ್ರೆ ನಾನು ನಿಮಗೆ ಏನ್ ಹೇಳ್ಬೇಕಂದ್ರೆ ಯಾವ ವರ್ಬ್ ಅನ್ನು ಹಾಕ್ಬೇಕು, ಇಲ್ಲಿ ಯಾವ ಕಂಜಂಕ್ಷನ್ ಹಾಕಬೇಕು, ಹೆಂಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್ ಆಗಿ ಚೇಂಜ್ ಆಗ್ತಾವ, ಹೆಂಗ ಪ್ರೊನೌನ್ ಚೇಂಜ್ ಆಗ್ತತಿ, ಹೆಂಗ ಟೆನ್ಸ್ ಚೇಂಜ್ ಆಗ್ತತಿ, ಹೆಂಗ ಟೈಮ್ ಪ್ಲೇಸ್ ಚೇಂಜ್ ಆಗ್ತಾವು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ಬೇಕು. ಅಥವಾ ನಿಮ್ಗೆ ಈಗಾಗಲೇ ಅದು ಗೊತ್ತಿತ್ತಂದ್ರೆ ಇದು ಪ್ರಾಕ್ಟೀಸ್ ಮಾಡ್ರಿ ಅಷ್ಟೇ, ತಿಳಿತೈತಿ. ಅದೆಲ್ಲ ಗೊತ್ತಿದ್ರೆ ತಿಳಿತೈತ್ರಿ, ಏನ್ ತೊಂದ್ರೆ ಇಲ್ಲ. ಅದೆಲ್ಲ ನೀವು ಎಲ್ಲರೂ ಕಲ್ತಿದ್ರಿ ಅಂದ್ರೆ ಅದು ಗೊತ್ತಿದ್ರೆ ಇದು ತಿಳಿತೈತಿ, ಇಲ್ಲದೆ ಹೋದ್ರೆ ತಿಳಿದಿಲ್ಲ. ಹಾಗಾಗಿ ಅದನ್ನು ಕಲಿಬೇಕಾಗ್ತೈತ್ರಿ. ನಾನು ಹೇಳ್ತೇನೆ ಸ್ವಲ್ಪ. ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಸ್ಟೂಡೆಂಟ್ಸ್ಗೆ, ಈಗಾಗಲೇ ಬೇಸಿಕ್ ಎಲ್ಲ ಗೊತ್ತೈತಿ ಅಂದ್ರೆ ಕ್ವಶನ್ ಪೇಪರ್ ಬಿಡಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗ್ತೈತಿ. ಬಿಗಿನರ್ಸ್ಗೆ ನಾ ಮಾತಾಡೋದು ಹೆಲ್ಪ್ ಆಗೋದಿಲ್ಲ. ಸ್ವಲ್ಪ ಏನಾರ ಹತ್ಬೋದು, ಬಟ್ ಕಾನ್ಫಿಡೆನ್ಸ್ ಬರೋದಿಲ್ಲ. ಓಕೆ, ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.